ಬಿಕೆಎಚ್ ಹೋಗಿ ಮಾತನಾಡ್ಕೊಂಡು ಬಂದಿರ್ತಾರೆ, ಚರ್ಚೆಗಳಾಗಿರುತ್ತೆ, ಸುದೀರ್ಘವಾದಂತಹ ಚರ್ಚೆ. ಅದಾದ ನಂತರ ಬಂದು ಸಿದ್ದರಾಮಯ್ಯನವರೊಟ್ಟಿಗೆ ಮಾತುಕತೆ ಚರ್ಚೆಯನ್ನ ಆಡ್ತಾರೆ. ಅಲ್ಲಿಂದ ಬಂದ ತಕ್ಷಣ ಫಸ್ಟ್ ಭೇಟಿ ಮಾಡೋದೇ ಸಿದ್ದರಾಮಯ್ಯನವರನ್ನ. ಅದಾದ ಮೇಲೆ ತ್ರಿಮೂರ್ತಿಗಳ 1.5 ಗಂಟೆಗಳ ಕಾಲ ಚರ್ಚೆ ನಡೆಯುತ್ತೆ. ಅದು ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಸೊ ಇದೀಗ ತಟಸ್ಥವಾಗಿರುವಂತಹ ಪಕ್ಷ ನಿಷ್ಠರು ಮೇಲ್ಗೈ ಸಾಧಿಸ್ತಾರಾ ಅಥವಾ ಡಿಕೆ ಬಣದವರ ಅಥವಾ ಸಿದ್ದರಾಮಯ್ಯ ಬಣದವರ, ಯಾರು ಉಳ್ಕೋತಾರೆ, ಯಾರು ಆಚೆ ಹೋಗ್ತಾರೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಇನ್ಸೈಡ್ ಸ್ಟೋರಿ, ಇಂಚಿಂಚು ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಶ್ವವೇಗ ನ್ಯೂಸ್ ಮುಖೇನ. ಇದು ಅಶ್ವವೇಗ ನ್ಯೂಸ್ ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿಯ ಮಹಾ ಸಂಚಲನ. ಈವರೆಗಿನ ಮಾಹಿತಿಯ ಪ್ರಕಾರ 14 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ. ಸಂಪುಟ ಸರ್ಜರಿಯ ಸಂದರ್ಭದಲ್ಲಿ ಕೋಕ್ ಪಟ್ಟಿ ಇನ್ನಷ್ಟು ದೊಡ್ಡದಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನ ಸಂಪುಟ ಸರ್ಜರಿಯಲ್ಲಿ ಯಾರು ಇನ್ನಾಗ್ತಾರೆ, ಔಟ್ ಆಗ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಭಾರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಕೆ ವೆಂಕಟೇಶ್ ಪಶುಸಂಗೋಪನೆ ಸಚಿವರು, ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಂಚಲನ. ಯಾರು ಉಳ್ಕೋತಾರೆ, ಯಾರು ಔಟ್ ಆಗ್ತಾರೆ? ಇನ್ನು ಸಂಪುಟ ಸರ್ಜರಿಯಲ್ಲಿ ಯಾರು ಇನ್ನಾಗಬಹುದು? ಬಿಕೆ ಹರಿಪ್ರಸಾದ್ ಎಂಎಲ್ಸಿ, ಹಿಂದುಳಿದ ವರ್ಗ ಸಿಎಂ ಕೋಟ. ರೂಪಾ ಶಶಿಧರ್ ಕೆಜಿಎಫ್ ಕ್ಷೇತ್ರದ ಶಾಸಕಿ, ದಲಿತ ಎಡಗೈ ವರ್ಗದ ಕೋಟ, ಹಾಲಿ ಸಚಿವ ಮುನಿಯಪ್ಪ ಪುತ್ರಿ. ಯಾರು ಇನ್ನಾಗಬಹುದು ಅಂತ ಹೇಳ್ಬಿಟ್ಟು, ಸೊ ಸಲೀಂ ಅಹಮದ್ ಎಂಎಲ್ಸಿ, ಮುಸ್ಲಿಂ ಕೋಟ, ಡಿಕೆಶಿ ಕೋಟ ಕೂಡ. ಸೊ ಅನಿಲ್ ಚಿಕ್ಕಮಧು ಎಚ್ಡಿ ಕೋಟೆ ಶಾಸಕರು, ಎಸ್ಟಿ ಕೋಟ, ಹಾಲಿ ಸತೀಶ್ ಜಾರಕಿಹೊಳಿ ಅವರಷ್ಟೇ ಇದ್ದಾರೆ. ಸೊ ಶಿವಲಿಂಗೇಗೌಡ ಅರಸೀಕೆರೆ ಶಾಸಕ, ಸಿದ್ದರಾಮಯ್ಯ ಆಪ್ತರು, ಒಕ್ಕಲಿಗ ಕೋಟ. ಇನ್ನು ಮಾಗಡಿ ಬಾಲಕೃಷ್ಣ ಮಾಗಡಿ ಶಾಸಕ, ಡಿಕೆ ಆಪ್ತ, ಒಕ್ಕಲಿಗ ಕೋಟ. ಸೊ ಅವರೆಲ್ಲರೂ ಕೂಡ ಸಂಪುಟ ಸರ್ಜರಿಯಲ್ಲಿ ಇನ್ ಆಗಬಹುದು ಅಂತ ಹೇಳ್ಬಿಟ್ಟು ಅಂದಾಜಿಸಲಾಗ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಸಾಗರ ಶಾಸಕರು, ಈಡಿಗ ಸಮುದಾಯ. ರಿಜ್ವಾನ್ ಹರ್ಷದ್ ಶಿವಾಜಿನಗರ ಶಾಸಕರು, ಮುಸ್ಲಿಂ ಕೋಟ, ಡಿಕೆ ಕೋಟ. ಸೊ ಬಸವರಾಜ ರಾಯರೆಡ್ಡಿ ಯಲಬುರ್ಗಾ ಶಾಸಕರು, ಲಿಂಗಾಯತ ಕೋಟ, ಸಿಎಂ ಆಪ್ತ. ಬಿ ನಾಗೇಂದ್ರ ಬಳ್ಳಾರಿ ಶಾಸಕರು, ಎಸ್ಟಿ ಕೋಟ, ಸಿಎಂ ಆಪ್ತರು. ಅಜಯ್ ಸಿಂಗ್ ಜೇವರ್ಗಿ ಶಾಸಕ, ರಜಪೂತ, ಬಿಆರ್ ಪಾಟೀಲ್. ಸೊ ಇಷ್ಟೋ ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇವರಿಗೂ ಕೂಡ ಮಾಹಿತಿಯ ಪ್ರಕಾರ 14 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆಗಳಿದೆ. ಸಂಪುಟ ಸರ್ಜರಿಯ ವೇಳೆ ಕೋಕ್ ಪಟ್ಟಿ ಇನ್ನಷ್ಟು ದೊಡ್ಡದಾಗಬಹುದು. ಈಗ ಯಾರು ಸಂಪುಟಕ್ಕೆ ಇನ್ನಾಗಬಹುದು ಅನ್ನೋದೇ ಇಲ್ಲಿ ಸಸ್ಪೆನ್ಸ್ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ಗೆ ಕಂಪ್ಲೀಟ್ ಆಗಿ ಸಿಕ್ಕಿದೆ ಸಂಭಾವನೀಯ ಸಚಿವರ ಮಾಹಿತಿಯ ಪಟ್ಟಿ. ಸಂಪುಟ ಸರ್ಜರಿ ವೇಳೆ ಯಾರ್ಯಾರಿಗೆ ಮಣೆ ಹಾಕ್ತಾ ಇದ್ದಾರೆ ಗೊತ್ತಾ? ಅಶ್ವವೇಗ ನ್ಯೂಸ್ನ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಕುತೂಹಲ, ಕ್ಯೂರಿಯಾಸಿಟಿಯನ್ನ ಹುಟ್ಟುಹಾಕ್ತಾ ಇದೆ. ಸಂಪುಟ ಸರ್ಜರಿಯಲ್ಲಿ ಯಾರೆಲ್ಲ ಔಟ್ ಆಗ್ತಾರೆ, ಯಾರೆಲ್ಲ ಇನ್ನಾಗ್ತಾರೆ ಅನ್ನುವಂಥದ್ದನ್ನ ನೋಡಿದ್ವಿ. ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಜರಿಯ ಮಹಾ ಸಂಚಲನ. ಈವರೆಗೆ ಮಾಹಿತಿಯ ಪ್ರಕಾರ 14 ಸಚಿವರಿಗೆ ಕೋಕ್ ಕೊಡುವಂತಹ ಸಾಧ್ಯತೆ. ಸಂಪುಟ ಸರ್ಜರಿಯ ವೇಳೆ ಕೋಕ್ ಪಟ್ಟಿ ಇನ್ನಷ್ಟು ದೊಡ್ಡದಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಯಾರು ಸಂಪುಟಕ್ಕೆ ಇನ್ ಆಗಬಹುದು ಅನ್ನುವಂಥದ್ದು ಕೂಡ ಸಸ್ಪೆನ್ಸ್ ಆಗಿ ಉಳಿದಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಸಂಪುಟ ಸರ್ಜರಿ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಮುನಿಯಪ್ಪ ಆಹಾರ ಸಚಿವರು, ಬೋಸ್ರಾಜ್ ಸಣ್ಣ ನೀರಾವರಿ ಸಚಿವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಭಾರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು, ಕೆ ವೆಂಕಟೇಶ್ ಪಶುಸಂಗೋಪನೆ ಸಚಿವ, ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವ.
ಸಂಪುಟ ಸರ್ಜರಿಯಲ್ಲಿ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಪಟ್ಟಿ ಇದಿಷ್ಟು ಕೂಡ. ಯಾರು ಇನ್ನಾಗ್ತಾರೆ, ಯಾರು ಔಟ್ ಆಗ್ತಾರೆ ಅನ್ನುವಂತಹ ಕುತೂಹಲಗಳು. ಮುನಿಯಪ್ಪ ಆಹಾರ ಸಚಿವರು, ಬೋಸರಾಜ್ ಸಣ್ಣ ನೀರಾವರಿ ಸಚಿವರು ಯಾರೆಲ್ಲ ಔಟ್ ಆಗ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ, ಮಧು ಬಂಗಾರಪ್ಪ ಶಿಕ್ಷಣ ಸಚಿವರು, ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವರು, ಭೈರತಿ ಸುರೇಶ್ ನಗರಾಭಿವೃದ್ಧಿ ಸಚಿವರು. ಸಂಪುಟ ಸರ್ಜರಿಯಲ್ಲಿ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಲಿಸ್ಟ್ಗೆ ವೆಂಕಟೇಶ್ ಪಶುಸಂಗೋಪನೆ ಸಚಿವ, ಎಂಸಿ ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ಡಿ ಸುಧಾಕರ್ ಯೋಜನೆ ಮತ್ತೆ ರಹೀಂ ಖಾನ್ ಪೌರಾಡಳಿತ ಸಚಿವರು, ಎಸ್ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಸಚಿವ, ಜಮೀರ್ ಅಹಮದ್. ಇಷ್ಟು ಜನರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು, ಶರಣಬಸಪ್ಪ ದರ್ಶನಾಪುರ ಸಣ್ಣ ಕೈಗಾರಿಕೆ. ಇಷ್ಟು ಜನರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸಂಪುಟ ಸರ್ಜರಿಯಲ್ಲಿ ಯಾರೆಲ್ಲ ಔಟ್ ಆಗ್ತಾರೆ ಅನ್ನುವಂತಹ ಸಂಭಾವನೀಯ ಪಟ್ಟಿ ಇದಿಷ್ಟು ಕೂಡ ಆಗಿರುತ್ತೆ. ಮತ್ತೆ ಯಾರೆಲ್ಲ ಇನ್ನಾಗ್ತಾರೆ ಅನ್ನುವಂತಹ ಒಂದಷ್ಟು ಕ್ಯೂರಿಯಾಸಿಟಿ, ಕುತೂಹಲದ ಪಟ್ಟಿ ಕೂಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ ಅಶ್ವವೇಗ ನ್ಯೂಸ್. ಇದು ಎಕ್ಸ್ಕ್ಲೂಸಿವ್ ಆದಂತಹ ಪೊಲಿಟಿಕಲ್ ಸ್ಟೋರಿ. ಸಂಪುಟ ಸರ್ಜರಿಯ ವೇಳೆ ಕೋಕ್ ಪಟ್ಟಿ ಇನ್ನಷ್ಟು ದೊಡ್ಡದಾಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ. ಇದಿಷ್ಟು ಕೂಡ ಸಂಭಾವನೀಯ ಪಟ್ಟಿ, ಸಚಿವರ ಮಾಹಿತಿ, ಯಾರ್ಯಾರಿಗೆ ಮಣೆ ಹಾಕ್ತಿದ್ದಾರೆ ಅನ್ನುವಂಥದ್ದು. ಸಿದ್ದು ಬಣ ಮೇಲ್ಗೈ ಸಾಧಿಸುತ್ತಾ ಅಥವಾ ಡಿಕೆ ಬಣ ಮೇಲ್ಗೈ ಸಾಧಿಸುತ್ತಾ ಅಥವಾ ತಟಸ್ಥವಾಗಿರುವವರ ಪಕ್ಷ ನಿಷ್ಠರು ಮೇಲ್ಗೈಯನ್ನ ಸಾಧಿಸ್ತಾರಾ? ಇದೆಲ್ಲ ಕನ್ಫ್ಯೂಷನ್ಸ್ ಇದೆ, ಯಾರು ಇನ್ ಯಾರು ಔಟ್ ಅನ್ನೋದ್ರ ಬಗ್ಗೆ. ಅದರ ಸಂಭಾವನೀಯ ಪಟ್ಟಿಯನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಿಮ್ಮ ಮುಂದಿಡ್ತಾ ಇರುವಂಥದ್ದು. ಕಂಪ್ಲೀಟ್ ಆದಂತಹ ಇಂಚಿಂಚು ಮಾಹಿತಿ. ರಾಜ್ಯ ಸಚಿವ ಸಂಪುಟಕ್ಕೆ ಇದೀಗ ಮೇಜರ್ ಸರ್ಜರಿ ಫಿಕ್ಸ್ ಅಂತ ಕೂಡ ಮತ್ತೊಂದು ಕಡೆ ಹೇಳಲಾಗ್ತಾ ಇರುವಂಥದ್ದು. ಅಳೆದು ತೂಗಿ ಕೊನೆಗೂ ಕೂಡ ಕ್ಯಾಬಿನೆಟ್ ರೀಶಫಲ್ಗೆ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ. ಕ್ಯಾಬಿನೆಟ್ ಸರ್ಜರಿಯಲ್ಲಿ ಯಾರಿಗೆ ಲಕ್ ಒಲ್ದು ಬರುತ್ತೆ ಅನ್ನುವಂಥದ್ದು, ಯಾರಿಗೆ ಕೋಕ್ ನೀಡಲಾಗುತ್ತೆ ಅನ್ನುವಂಥದ್ದು ಕಂಪ್ಲೀಟ್ ಆದಂತಹ ಮಾಹಿತಿ. ಹಳಬರಿಗೆ ಗೇಟ್ ಪಾಸ್ ನೀಡುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಹಾಗೆ ಹೊಸ ಮುಖಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಓಕೆ.